ಮಹಾದೇವ ಕಣ ಕಣದಲ್ಲೂ ಇದ್ದಾನೆ. ಇದೇ ಕಾರಣ ಭೂಮಿಯ ಮೇಲೆ ಶಿವನ ದೇವಾಲಯಗಳನ್ನು ನಾವು ಅಲ್ಲಲ್ಲಿ ನೋಡಬಹುದು. ಹೆಚ್ಚಾಗಿ ಶಿವನ ದೇವಾಲಯಗಳು ಬೆಟ್ಟದ ಮೇಲೆ, ಗುಹೆಗಳಲ್ಲಿ, ನದಿಗಳಲ್ಲಿ ಕಾಣುವುದು ಸಹಜ. ಆದರೆ ಸಮುದ್ರದಲ್ಲಿ ಶಿವನ ದೇವಾಲಯಗಳನ್ನು ನೋಡುವುದು ಅಪರೂಪ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅಂತಹ ಎರಡು ಸಮುದ್ರದಲ್ಲಿರುವ ಅಚ್ಚರಿಯ ದೇವಾಲಯಗಳನ್ನು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಶಿವನಿಗೆ ಹಾಲು, ಜೇನು, ಹೂವು, ಪಂಚಾಮೃತ ಅಭಿಷೇಕಕ್ಕಿಂತ ಅತ್ಯಂತ ಪ್ರಿಯವಾದ ಅಭಿಷೇಕ ಎಂದರೆ ಅದು ನೀರಿನದಾಗಿದೆ. ಇದೇ ಕಾರಣ ಭಕ್ತರು ಶಿವಲಿಂಗಕ್ಕೆ ನೀರಿನ ಅಭಿಷೇಕವನ್ನು ಮಾಡುತ್ತಾರೆ. ಆದರೆ ಇವತ್ತು ನಾನು ನಿಮಗೆ ಪರಿಚಯ ಮಾಡಿರುವ ಶಿವಲಿಂಗಗಳಿಗೆ ಯಾವ ಭಕ್ತನೂ ಅಭಿಷೇಕ ಮಾಡುವುದಿಲ್ಲ. ಬದಲಾಗಿ ಆ ನಿಸರ್ಗವೇ ಅಭಿಷೇಕ ಮಾಡುವಂತಹ ದೇವಸ್ಥಾನದ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಾವು ದಿನನಿತ್ಯ ದೇವರಿಗೆ ಪೂಜೆಯನ್ನು ಮಾಡುತ್ತಾನೆ ಇರುತ್ತೇವೆ. ದೇವರು ಎಂಬ ನಂಬಿಕೆಯು ಯುಗ ಯುಗದಿಂದಲೂ ಕೂಡ ಇದೆ. ಭಾರತ ದೇಶದಲ್ಲಿರುವ ದೇವಾಲಯಕ್ಕೆ ಯಾವುದಾದರೂ ಒಂದು ಪ್ರತ್ಯೇಕತೆ ಇದ್ದೇ ಇರುತ್ತದೆ. ಒಂದೊಂದು ದೇವಾಲಯವು ತನ್ನದೇ ಆದ ವಿಚ್ಛಿನ್ನತೆಗಳಿಂದ ಹಾಗೂ ಮಹತ್ವದಿಂದ ಪ್ರಸಿದ್ಧಿಯನ್ನು ಪಡೆದಿದೆ. ಹಾಗಾಗಿಯೇ ವಿಶ್ವಾದ್ಯಂತ ನಮ್ಮ ಭಾರತ ದೇಶದ ದೇವಾಲಯಗಳು ಅತ್ಯಂತ ಪ್ರಖ್ಯಾತಿಯನ್ನು ಕೂಡ ಹೊಂದಿವೆ. ದೇವರು ಇದ್ದಾನೆ ಎಂಬುದಕ್ಕೆ ಸಜೀವ ಸಾಕ್ಷಿಯೇ ನಮ್ಮ ದೇಶದ ದೇವಾಲಯಗಳು. ಅಂತಹದೇ ಒಂದು ಪ್ರಸಿದ್ಧ ಹಾಗೂ ವಿಶೇಷ ದೇವಾಲಯ ಶ್ರೀ ಗಂಗೇಶ್ವರ ಮಹಾದೇವ ದೇವಸ್ಥಾನ. ಶಿವನಿಗೆ ಸಮರ್ಪಿತವಾದ ಭಾರತದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ಇಂಥ ಹಲವಾರು ದೇವಸ್ಥಾನಗಳಿವೆ. ಅವುಗಳ ಇತಿಹಾಸ ಶತಮಾನಗಳಷ್ಟು ಹಳೆಯದಾಗಿದೆ. ಕೆಲವು ದೇವಸ್ಥಾನಗಳನ್ನು ರಾಮಾಯಣ ಕಾಲದಲ್ಲಿ ಕಟ್ಟಿದರೆ, ಇನ್ನು ಕೆಲವು ದೇವಸ್ಥಾನಗಳನ್ನು ಕೃಷ್ಣನ ಕಾಲದಲ್ಲಿ ಕಟ್ಟಲಾಗಿದೆ. ಶತಮಾನಗಳಿಂದಲೂ ಭಾರತವು ಇಂತಹ ಅನೇಕ ಪುರಾತನ ದೇವಾಲಯಗಳಿಗೆ ಸಾಕ್ಷಿಯಾಗಿದೆ. ಇಂದು ಭಾರತದ ಮೂಲೆ ಮೂಲೆಯಲ್ಲಿ ಪುರಾತನ ದೇವಾಲಯಗಳ ಅದ್ಭುತವಾದ ದೇವಸ್ಥಾನವನ್ನು ನೀವು ಕೂಡ ನೋಡಬಹುದು. ಆದರೆ ಈ ಗಂಗೇಶ್ವರ ಶಿವಲಿಂಗವು ಕಡಲ ತೀರದ ಬಂಡೆಗಳ ಮೇಲಿದೆ. ಪ್ರತಿ 2 ಸೆಕೆಂಡಿಗೆ ಸಮುದ್ರದ ಅಲೆಗಳು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದಾಗ ಅದರ ಸೌಂದರ್ಯವು ಕಣ್ಣಿಗೆ ಕಾಣಿಸುತ್ತದೆ. ಇದುವೇ ಗುಜರಾತ್ ರಾಜ್ಯದಲ್ಲಿರುವಂತಹ ಗಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಸುಮಾರು 5,000 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ಮತ್ತು ಈ ದೇವಾಲಯದ ನಿರ್ಮಾಣ ಮತ್ತು ಶಿವಲಿಂಗದ ಸ್ಥಾಪನೆಯನ್ನು ಮಹಾಭಾರತದ ಕಾಲದಲ್ಲಿ ಪಂಚ ಪಾಂಡವರು ಮಾಡಿದ್ದರು ಎಂದು ನಂಬಲಾಗಿದೆ. ಇದು ಮೂಲತಃ ಸಮುದ್ರದಿಂದ ಬಂಡೆಗಳ ನಡುವೆ ಇರುವಂತಹ ಗುಹೆ ದೇವಾಲಯವಾಗಿದೆ. ಈ ದೇವಸ್ಥಾನದಲ್ಲಿ ಶಿವಲಿಂಗದ ಜೊತೆ ಗಣೇಶ, ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಕೂಡ ನೀವು ನೋಡಬಹುದು. ಸಮುದ್ರದ ನೀರಿನ ಮಧ್ಯದಲ್ಲಿ ವಿವಿಧ ಗಾತ್ರದಲ್ಲಿ 5 ಶಿವಲಿಂಗಗಳನ್ನು ನೀವು ಕಾಣಬಹುದು. ಇದು ಈ ದೇವಾಲಯದ ಒಂದು ವಿಶೇಷ ಲಕ್ಷಣವಾಗಿದೆ. ಮತ್ತು ಶಿವಲಿಂಗ ಶೇಷನಾಗವನ್ನು ಶಿಲೆಯ ಮೇಲೆ ಕೆತ್ತಲಾಗಿದೆ. ಇದರಿಂದ ಶಿವಲಿಂಗವು ನೀವು ಆರಾಮವಾಗಿ ಕಾಣಬಹುದು. ಈ ಲಿಂಗಗಳನ್ನು ಸಾಮಾನ್ಯವಾಗಿ ಸಮುದ್ರದ ಟೈಡ್ ಅಂದರೆ ಉಬ್ಬರಳಿತ ಕಡಿಮೆಯಾದ ಸಮಯದಲ್ಲಿ ನೀವು ಸಮುದ್ರದಿಂದ ಹೊರಗೆ ಬಂದ ಹಾಗೆ ಕಾಣುತ್ತವೆ. ಅದೇ ಟೈಡ್ಸ್ ಜಾಸ್ತಿ ಆದಾಗ ಅಂದರೆ ಅಲೆಗಳು ಜಾಸ್ತಿ ಆದಾಗ ಇವುಗಳು ಸಮುದ್ರದ ಮಧ್ಯಭಾಗದಲ್ಲಿ ಕಾಣುತ್ತವೆ. ಇದೇ ನೋಡಿ ಈ ದೇವಾಲಯದ ಹಾಗೂ ಈ ಲಿಂಗಗಳ ವಿಶೇಷತೆ. ಇದೇ ಕಾರಣ ಸಮುದ್ರದ ಅಲೆಗಳು ಜಾಸ್ತಿ ಇದ್ದಾಗ ಈ ದೇವಸ್ಥಾನಕ್ಕೆ ಪ್ರವೇಶವೇ ಇಲ್ಲ. ಅದೇ ಅಲೆಗಳು ಕಡಿಮೆ ಆದಾಗ ಈ ಲಿಂಗಗಳು ಅಂದರೆ ಪಾಂಡವರು ನಿರ್ಮಿತ ಈ 5 ಲಿಂಗಗಳು ನಿಮಗೆ ಗೋಚರಿಸುತ್ತವೆ. ಆಗಲೂ ಕೂಡ ಸಮುದ್ರದ ಅಲೆಗಳು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುತ್ತಾನೆ ಇರುತ್ತವೆ. ಈ ದೇವಸ್ಥಾನವು ಸಮುದ್ರದಲ್ಲಿ ಇರುವುದರಿಂದ ಈ ದೇವಸ್ಥಾನವನ್ನು ಸಮುದ್ರ ಮಂದಿರ ಎಂದು ಕೂಡ ಕರೆಯುತ್ತಾರೆ. ಪುರಾಣಗಳ ಪ್ರಕಾರ 5 ಪಾಂಡವರು ತಮ್ಮ ವನವಾಸದಲ್ಲಿದ್ದಾಗ ಈ ದೇವಸ್ಥಾನವನ್ನು ಆ ಸಮಯದಲ್ಲಿ ನಿರ್ಮಿಸಿದ್ದರು ಎಂದು ಹೇಳಲಾಗುತ್ತಿದೆ. ಇಲ್ಲಿ 5 ಲಿಂಗಗಳು ಪ್ರತಿಷ್ಠಾಪನೆ ಆಗಲಿಕ್ಕೂ ಒಂದು ಕಾರಣವಿದೆ. ಈ 5 ಲಿಂಗಗಳನ್ನು ಪಂಚ ಪಾಂಡವರು ತಮ್ಮ ವೈಯಕ್ತಿಕ ಗಾತ್ರದ ಆಧಾರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೊಡ್ಡದಾದ ಶಿವಲಿಂಗವನ್ನು
ಪಾಂಡವರ ಸೋದರಲ್ಲಿ ಒಬ್ಬನಾದಂತಹ ಭೀಮನು ನಿರ್ಮಿಸಿದ್ದನು. ಏಕೆಂದರೆ ಭೀಮನು ಬೃಹತ್ ದೇಹವನ್ನು ಹೊಂದಿದ್ದನು. ಅದೇ ರೀತಿ ಉಳಿದವರು ತಮ್ಮ ದೇಹದ ಅನುಕ್ರಮವಾಗಿ ಇಲ್ಲಿರುವ ಶಿವಲಿಂಗಗಳನ್ನು ಕೆತ್ತಿದ್ದರು. ಇದೇ ಕಾರಣ ಇಲ್ಲಿ 5 ರೀತಿಯ 5 ಗಾತ್ರದ ಶಿವಲಿಂಗಗಳನ್ನು ನೀವು ನೋಡಬಹುದು. ಮುಂದೆ 5 ಜನ ಪಾಂಡವರು ಶಿವನನ್ನು ಪೂಜಿಸಲು ಇಲ್ಲಿಗೆ ಬರುತ್ತಿದ್ದರು ಎಂದು ಹೇಳಲಾಗುತ್ತಿದೆ. ಗಂಗೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಆ ಸಮಯದಲ್ಲಿ ಅಲೆಗಳು ಕೂಡ ಕಡಿಮೆ ಇರುತ್ತದೆ. ಇದೇ ಕಾರಣ ಇಲ್ಲಿ ಈ 5 ಲಿಂಗಗಳು ನಿಮಗೆ ಆರಾಮವಾಗಿ ಗೋಚರಿಸುತ್ತವೆ. ಈ ಸಂದರ್ಭದಲ್ಲಿ ದೇಶಾದ್ಯಂತ ಭಕ್ತರು ಈ ದೇವಸ್ಥಾನಕ್ಕೆ ಧಾವಿಸುತ್ತಾರೆ. ಶ್ರಾವಣ ಮಾಸದಲ್ಲೂ ಕೂಡ ಲಕ್ಷಾಂತರ ಭಕ್ತರು ಇಲ್ಲಿಗೆ ಶಿವನ ದರ್ಶನ ಪಡೆಯಲು ಬಯಸುತ್ತಾರೆ. ಗಂಗೇಶ್ವರ ಎಂಬ ಹೆಸರು ಬರಲು ಕಾರಣ ಗಂಗಾ ಮತ್ತು ಈಶ್ವರನಿಂದ ಬಂದಿದೆ. ಇದರರ್ಥ ಗಂಗೆ ಶಿವನೊಂದಿಗೆ ಇದ್ದಂತಹ ಒಂದು ಸಂಬಂಧ. ಗಂಗೆಯ ತೀವ್ರ ಪ್ರವಾಹದಿಂದ ರಕ್ಷಿಸಲು ಶಿವನು ಗಂಗೆಯನ್ನು ತನ್ನ ಜಟೆಯಲ್ಲಿ ಇರಿಸಿಕೊಳ್ಳುತ್ತಾನೆ. ಆದ್ದರಿಂದ ಶಿವನನ್ನು ಗಂಗಾಧರ ಅಥವಾ ಗಂಗೇಶ್ವರ ಎಂದು ಕೂಡ ಕರೆಯಲಾಗುತ್ತದೆ. ಇದೇ ಕಾರಣ ಈ ದೇವಸ್ಥಾನಕ್ಕೆ ಗಂಗೇಶ್ವರ ಎಂದು ಕೂಡ ಕರೆಯಲಾಗುತ್ತದೆ. ಈ ದೇವಸ್ಥಾನದಲ್ಲಿ 5 ಶಿವಲಿಂಗಗಳು ಇರುವುದರಿಂದ ಈ ದೇವಸ್ಥಾನವನ್ನು ಪಂಚಶಿವಲಿಂಗ ಎಂದು ಕೂಡ ಕರೆಯುತ್ತಾರೆ. ಶ್ರೀ ಗಂಗೇಶ್ವರ ದೇವಸ್ಥಾನವು ಭಾರತದ ಗುಜರಾತ್ ರಾಜ್ಯದ ಪದುಮ್ ಹಳ್ಳಿಯಲ್ಲಿದೆ. ಈ ದೇವಸ್ಥಾನವು ಗುಜರಾತಿನ ಅತ್ಯಂತ ಹಳೆಯ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಹಿಂದೂಗಳು ದೇವಾಲಯವನ್ನು ಸ್ಥಾಪಿಸುವ ಸ್ಥಳ ಯಾವುದನ್ನು ಬಿಟ್ಟಿಲ್ಲ. ಬೆಟ್ಟದ ಮೇಲೆ, ಗುಹೆಗಳ ಮೇಲೆ, ಹಿಮಾಲಯದ ತುತ್ತುದಿಯಲ್ಲಿ, ನದಿಗಳ ದಡದಲ್ಲಿ, ಝರಿಯ ಒಳಗೆ, ದಟ್ಟ ಕಾಡಿನ ನಡುವೆ, ಹೀಗೆ ಎಲ್ಲೆಡೆ ನಮ್ಮ ದೇಶದಲ್ಲಿ ನೀವು ದೇವಾಲಯಗಳನ್ನು ಕಾಣಬಹುದು. ಆದರೆ ಉಕ್ಕಿ ಹರಿಯುವ ಸಮುದ್ರದ ಮೇಲೆ ದೇವಾಲಯ ನಿರ್ಮಿಸಲು ಸಾಧ್ಯವೇ? ನಿಮ್ಮ ಉತ್ತರ ಅಸಾಧ್ಯ ಎಂದಾಗಿದ್ದರೆ ಅದು ತಪ್ಪು. ಗುಜರಾತ್ ರಾಜ್ಯದ ಭಾವನಗರ ಜಿಲ್ಲೆಯ ಕೋಲಿಯಾಕ್ ಎಂಬಲ್ಲಿ ಬೋರ್ಗರೆದು ಹರಿಯುವ ಸಮುದ್ರದ ಮೇಲೆ ಒಂದು ಶಿವನ ದೇವಾಲಯವಿದೆ. ಇದನ್ನ ನಿಷ್ಕಳಂಕ ಮಹಾದೇವ ದೇವಾಲಯ ಎಂದು ಕರೆಯುತ್ತಾರೆ. ಸಮುದ್ರ ತೀರದಿಂದ 2.5 ಕಿಲೋಮೀಟರ್ ದೂರ ಸಮುದ್ರ ಒಳಗೆ ನಡೆದುಕೊಂಡು ಹೋದರೆ ನಿಷ್ಕಳಂಕ ಮಹಾದೇವನ ದರ್ಶನ ಆಗುತ್ತದೆ. ಆದರೆ ಸಮುದ್ರದ ಒಳಗೆ 2.5 ಕಿಲೋಮೀಟರ್ ದೂರ ನಡೆಯಲು ಸಾಧ್ಯವೇ? ಅಲೆಗಳು ನಮ್ಮನ್ನು ಕೊಚ್ಚಿಕೊಂಡು ಹೋಗೋದಿಲ್ಲವೇ? ಸಮುದ್ರದೊಳಗೆ 10 ಮೀಟರ್ ಕ್ರಮಿಸುವುದೇ ಕಷ್ಟ. ಅಂತಹದ್ರಲ್ಲಿ ಇನ್ನು 2.5 ಕಿಲೋಮೀಟರ್ ದೂರ ತೆರಳಿದರೆ ನಮ್ಮ ಗತಿ ಏನಾಗಬಹುದು ಎಂಬ ಗಾಬರಿ ನಮ್ಮನ್ನ ಕಾಡುವುದು ಸಹಜವೇ. ಆದರೆ ಸಮುದ್ರದೊಳಗೆ ನಡೆದುಕೊಂಡೇ 2.5 ಕಿಲೋಮೀಟರ್ ದೂರ ಕ್ರಮಿಸಬಹುದು. ಆ ಸಮುದ್ರ ದೇವ ಭಕ್ತರಿಗೋಸ್ಕರನೇ ಈ ಸಮಯದಲ್ಲಿ ದಾರಿ ಮಾಡಿಕೊಡುತ್ತಾನೆ ಅಂದರೆ ನೀವು ನಂಬಲೇಬೇಕು. ಹೌದು, ಇಷ್ಟು ಹೇಳಿದರೆ ನಿಮಗೆ ಖಂಡಿತ ನಂಬಿಕೆ ಬರಲಿಕ್ಕಿಲ್ಲ. ಕೋಲಿಯಾಕ್ನಲ್ಲಿರುವ ಸಮುದ್ರ ಪ್ರತಿದಿನ ನಿರ್ದಿಷ್ಟ ಸಮಯಕ್ಕೆ ಮಹಾದೇವನ ಮಂದಿರಕ್ಕೆ ತೆರಳಲು ಜನರಿಗೆ ದಾರಿ ಮಾಡಿಕೊಡುತ್ತದೆ. ಈ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ದೇವಾಲಯದ ಸುತ್ತ ಇರುವ ಸಮುದ್ರ ನೀರೆಲ್ಲ ಇಳಿದು ನಡೆದು ಹೋಗಬಲ್ಲ ಸಮತಟ್ಟಿನ ದಾರಿ ತೋರುತ್ತದೆ. ಈ ದಾರಿ ಕೆಸರುಗದ್ದೆಯ ದಾರಿಯಂತೆ ಇರುತ್ತದೆ. ಮುಂಜಾನೆ 11ರಿಂದ ಸಂಜೆ 6 ಗಂಟೆವರೆಗೆ ಸಮುದ್ರದಲ್ಲಿ ದಾರಿ ಮಾಡಿಕೊಂಡು ನೀವು ಹೋಗಬಹುದು. ತೆರೆದುಕೊಂಡ ಈ ದಾರಿಯಲ್ಲಿ ಬರಿಗಾಲಲ್ಲೇ ತೆರಳಿದರೆ ಚೌಕಾಕಾರದ ಕಲ್ಲಿನ ಒಂದು ವೇದಿಕೆ ಕಾಣಿಸುತ್ತದೆ. ಅದರ ಮೇಲೊಂದು ಎತ್ತರದ ಸ್ತಂಭ, ಪಕ್ಕದಲ್ಲಿ ಅಷ್ಟೇ ಎತ್ತರದ ಇನ್ನೊಂದು ಧ್ವಜಸ್ತಂಭ, ವೇದಿಕೆಯ ಮಧ್ಯದಲ್ಲೊಂದು ದೊಡ್ಡ ಶಿವಲಿಂಗ, ಸುತ್ತಲೂ ಇನ್ನೂ 4 ಚಿಕ್ಕ ಚಿಕ್ಕ ಆಕಾರದ ಶಿವಲಿಂಗಗಳಿವೆ. ಚೌಕಾಕಾರದ ಈ ಕಲ್ಲಿನ ವೇದಿಕೆಯಿಂದ ಸಾಕಷ್ಟು ದೂರದಲ್ಲಿ ಸಮುದ್ರ ಶಾಂತವಾಗಿ ಆ ಸಮಯದಲ್ಲಿ ಹರಿಯುತ್ತದೆ. ಇಲ್ಲಿಗೆ ತಲುಪಿದ ಯಾತ್ರಿಕರು ಬಿಲ್ವಪತ್ರೆ, ಹೂಗಳಿಂದ ಶಿವನಿಗೆ ಪೂಜೆ ಸಲ್ಲಿಸಿ ಸಮುದ್ರದ ನೀರನ್ನು ಸಿಂಪಡಿಸಿಕೊಂಡು ಭಕ್ತಿಯಿಂದ ನೇಮಿಸಿ ಕೃತಾರ್ಥರಾಗುತ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಈ ದಾರಿಯನ್ನು ಸಮುದ್ರ ಮತ್ತೆ ಆವರಿಸಿಕೊಳ್ಳುವುದರೊಳಗೆ ಬೇಗನೆ ದಡಕ್ಕೆ ವಾಪಸ್ಸು ಬರುತ್ತಾರೆ. ಕೆಲವು ಹೆಂಗಸರಂತೂ ತಮ್ಮ ಕಂದಮ್ಮಗಳನ್ನ ಕುತ್ತಿಗೆ ಮೇಲೆ ಹೊತ್ತು ಮಹಾದೇವನ ದರ್ಶನಕ್ಕೆ ಸಮುದ್ರದ ತೆರದಾರಿಯಲ್ಲಿ ಜಾರುವ ಕೆಸರು ಮೆಟ್ಟಿಕೊಂಡು ಬರುವುದನ್ನು ನೋಡಿದರೆ ಅವರ ಭಕ್ತಿಯ ಪ್ರಾಕಾಷ್ಠತೆಗೆ ತಲೆಬಾಗಬೇಕಾಗುತ್ತದೆ. ನಿಷ್ಕಳಂಕ ಮಹಾದೇವ ದೇವಾಲಯ ಹುಟ್ಟಲು ಇಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ಹಿಂದೆ ಮಹಾಭಾರತ ಕಾಲದಲ್ಲಿ ಪಾಂಡವರು ಕೌರವರ ವಿರುದ್ಧ ಯುದ್ಧದಲ್ಲಿ ಗೆದ್ದ ಬಳಿಕ
ಪಾಪ ಪ್ರಜ್ಞೆಯಿಂದ ಪರಿತಪಿಸುತ್ತಿದ್ದರು. ತಮ್ಮ ದಾಯಾದಿ ಬಂಧುಗಳನ್ನ ಕೊಂದಿದ್ದರಿಂದ ತಮಗಂಟಿದ ಪಾಪವನ್ನ ತೊಳೆದುಕೊಳ್ಳುವುದು ಹೇಗೆ, ಇದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಹೇಗೆ ಎಂದು ಚಿಂತೆ ಅವರನ್ನು ಕಾಡಿದಾಗ ಪರಿಹಾರ ಕೇಳಲು ಕೃಷ್ಣನ ಬಳಿ ತೆರಳುತ್ತಾರೆ. ತಮ್ಮ ಪಾಪ ಪರಿಹಾರಕ್ಕೆ ಉಪಾಯವೊಂದನ್ನು ಸೂಚಿಸುವಂತೆ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ. ಆಗ ಶ್ರೀಕೃಷ್ಣ ಅವರಿಗೆ ಒಂದು ಕಪ್ಪು ಹಸು, ಒಂದು ಕಪ್ಪು ಧ್ವಜ ನೀಡಿ, ಇವುಗಳೊಂದಿಗೆ ನೀವು ತೀರ್ಥಯಾತ್ರೆ ಮಾಡಿ. ಈ ಧ್ವಜ ಮತ್ತು ಹಸುವಿನ ಬಣ್ಣ ಎಲ್ಲಿ ಬಿಳಿಯಾಗುತ್ತದೆ ಅಲ್ಲಿ ಶಿವನನ್ನ ಪ್ರಾರ್ಥಿಸಿ, ನಿಮ್ಮ ಪಾಪಗಳೆಲ್ಲ ತೊಳೆದು ಹೋಗುತ್ತದೆ ಎಂದು ಅಭಯ ವಚನವನ್ನ ನೀಡುತ್ತಾರೆ. ಅದರಂತೆ ಪಾಂಡವರು ಕಪ್ಪು ಧ್ವಜ ಮತ್ತು ಕಪ್ಪು ಬಣ್ಣಿನ ಹಸುವಿನೊಂದಿಗೆ ಹಲವೆಡೆ ತಿರುಗಾಡುತ್ತಾರೆ. ಆದರೆ ಧ್ವಜ ಮತ್ತು ಹಸು ಬಣ್ಣ ಬದಲಾಗುವುದೇ ಇಲ್ಲ. ನಿರಾಶರಾದ ಪಾಂಡವರು ಕೊನೆಗೆ ಕೊಲಿಯಾಕ್ ಎಂಬ ಪ್ರದೇಶಕ್ಕೆ ಬಂದಾಗ ಅಚ್ಚರಿ ಎಂಬಂತೆ ಧ್ವಜ ಮತ್ತು ಹಸುವಿನ ಬಣ್ಣ ಬಿಳಿಯಾಗುತ್ತದೆ. ಪಾಂಡವರು ಭಕ್ತಿಯಿಂದ ಇಲ್ಲಿ ಮಹಾದೇವನ ಧ್ಯಾನ ಮಾಡಿ ಪೂಜೆ ಮಾಡುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ಮಹಾದೇವನು 5 ಪಾಂಡವರು ಎದುರು ಒಂದೊಂದು ಲಿಂಗವಾಗಿ ಕಾಣಿಸಿಕೊಳ್ಳುತ್ತಾನೆ. ಮಹಾದೇವನ ದರ್ಶನದಿಂದ ಪಾಪ ಪ್ರಜ್ಞೆಯಿಂದ ಬೇಯುತ್ತಿದ್ದ ಪಾಂಡವರು ನಿಷ್ಕಳಂಕಿತರಾಗಿ ಮೋಕ್ಷ ಪಡೆಯುತ್ತಾರೆ ಎಂಬ ಪ್ರತೀತಿ ಇದೆ. ಆದ್ದರಿಂದಲೇ ಇದನ್ನ ನಿಷ್ಕಳಂಕ ಮಹಾದೇವ ದೇವಸ್ಥಾನ ಎಂದು ಕರೆದು ಇಲ್ಲಿ ಪೂಜಿಸಲು ಪರಂಪರೆ ಮುಂದುವರೆದಿದೆ. ಇನ್ನೊಂದು ಐತಿಹ್ಯ ಪ್ರಕಾರ ಕೆಲವು ದೈತ್ಯ ಸಮುದ್ರ ಜೀವಿಗಳು ಸಾಯಂಕಾಲದಿಂದ ಮರುದಿನ ಮುಂಜಾನೆಯವರೆಗೆ ಶಿವನ ದರ್ಶನ ಪಡೆಯಲು ಇಲ್ಲಿ ಬರುತ್ತವೆ. ಇದೇ ಕಾರಣ ಇದ್ದಕ್ಕಿದ್ದ ಹಾಗೆ ಸಾಯಂಕಾಲ ಸಮಯದಲ್ಲಿ ಇಲ್ಲಿ ನೀರು ಜಾಸ್ತಿಯಾಗಿ ಆ ಜಾಗ ನೀರಿನಿಂದ ತುಂಬಿಕೊಳ್ಳುತ್ತದೆ ಅನ್ನುವುದು ಇಲ್ಲಿನ ಸ್ಥಳೀಯರ ಮೀನುಗಾರಕರ ನಂಬಿಕೆಯಾಗಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಮೀನುಗಾರಿಕೆಯನ್ನು ಕೂಡ ನಿರ್ಬಂಧಿಸಲಾಗಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಮಹಾದೇವನ ಅರ್ಚನೆಗೆ ಇಲ್ಲಿ ಹಲವಾರು ಪ್ರದೇಶಗಳಿಂದ ಜನರು ಧಾವಿಸುತ್ತಾರೆ. ಶ್ರಾವಣ ಮಾಸದ ಅಮಾವಾಸ್ಯೆಯಿಂದ ಇಲ್ಲಿ ಭಕ್ತರ ಸಮೂಹ ನೆರೆದಿರುತ್ತದೆ. ಹುಣ್ಣಿಮೆ ಎಂದು ಸಾಗರದ ಉಬ್ಬರ ಅತಿಯಾಗಿ ಇರುವುದರಿಂದ ಆ ದಿನ ಮಾತ್ರ ಇಲ್ಲಿ ಸಮುದ್ರದ ದಾರಿ ತೆರೆಯುವುದಿಲ್ಲ. ಉಳಿದ ದಿನಗಳಲ್ಲಿಯೂ ಯಾವಾಗಲೂ ನೀವು 11ರಿಂದ ಸಾಯಂಕಾಲ 6 ಗಂಟೆವರೆಗೆ ಈ ದೇವಸ್ಥಾನಕ್ಕೆ ಹೋಗಬಹುದು. ಸಮುದ್ರದಲ್ಲಿ ಉಬ್ಬರವಿದ್ದಾಗ ಧ್ವಜಸ್ತಂಭ ಬಿಟ್ಟರೆ ದಡದಲ್ಲಿದ್ದವರಿಗೆ ಶಿವಲಿಂಗವಾಗಲಿ ಚೌಕಾಕಾರ ವೇದಿಕೆಯಾಗಲಿ ಯಾವುದೂ ಕಾಣಿಸುವುದಿಲ್ಲ. ಬೆಳ್ಳಂಬೆಳಗ್ಗೆ ಅಥವಾ ಸಾಯಂಕಾಲ ನೋಡಿದರೆ ಸಮುದ್ರದ ನಡುವೆ ಮಹಾದೇವನ ಮಂದಿರ ಇರುವುದು ಸುಳ್ಳು ಎನಿಸುತ್ತದೆ. ಇದೇ ಕಾರಣ ಸ್ನೇಹಿತರೆ, ಇಂತಹ ವಿಸ್ಮಯವನ್ನ ನೀವು ಕಣ್ಣಾರೆ ನೋಡಬೇಕೆಂದರೆ ಗುಜರಾತಿಗೆ ಹೋಗಿ ಆ ಶಿವಲಿಂಗವನ್ನ ದರ್ಶನ ಮಾಡಿ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.